ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ವನಪರ್ವದಲ್ಲಿ ಬರುವ ಕಥಾಪ್ರಸಂಗಗಳಲ್ಲಿ ಸೌಗಂಧಿಕ ಪುಷ್ಪದ ಕತೆ ಇಂದಿಗೂ ಜನಮಾನಸದಿಂದ ಮಾಸಿ ಹೋಗಿಲ್ಲ. ಒಂದೊಂದು ದೃಶ್ಯಗಳು ಕಣ್ಣಿಗೆ ಕಟ್ಟಿದಂತೆ ಭಾಸವಾಗುತ್ತೆ. ವನವಾಸಕ್ಕೆ ತೆರಳಿದ್ದ ಪಾಂಡವರು ಒಂದು ಸ್ವಚ್ಛಂದ ಪರ್ವತದ ದಡಕ್ಕೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಅಣಿಯಾದರು. ಅಷ್ಟೊತ್ತಿಗಾಗಲೇ ತೀರಾ ದಣಿದಿದ್ದ ದ್ರೌಪದಿಯತ್ತ ಗಾಳಿಯಲ್ಲಿ ತೇಲುತ್ತಾ ಸುವಾಸನೆ ಸೂಸುತ್ತಾ ಯಾಜ್ಞ ಸೇನೆ ಕುಳಿತಿದ್ದಲ್ಲಿಗೆ ಬಂದು ಬಿತ್ತು ಒಂದು ಹೂವು. ಆ ಪುಷ್ಪವನ್ನು ಕಂಡು ಮುದಗೊಂಡ ಆಕೆ ಅದನ್ನು ಎತ್ತಿಕೊಳ್ತಾಳೆ. ಅದರ ಮಕರಂದದ ಸುವಾಸನೆಗೆ ಆಕೆಯ ಆಯಾಸ ದಣಿವೆಲ್ಲ ಮಾಯವಾಗಿ ಬಿಡ್ತು. ಹೀಗೆ ಪುಷ್ಪವನ್ನು ಬಯಸಿದಾಕೆ ಭೀಮನಿಗೆ ಈ ಹೂವನ್ನು ತಂದುಕೊಡುವೆಯಾ ಎಂದು ಸಂಕೋಚದಿಂದ ಕೇಳ್ತಾಳೆ. ಅದಕ್ಕೆ ಭೀಮ ಎದೆಯುಬ್ಬಿಸಿ, ನನ್ನರಸಿಗೆ ಈ ಸಣ್ಣ ಕೆಲಸ ಮಾಡಲಾಗುವುದಿಲ್ಲವಾ ಎಂದು ತೆರಳಲು ಹೊರಡುತ್ತಾನೆ. ಆದರೆ ಭೀಮನಿಗೆ ಅಷ್ಟು ಸುಲಭಕ್ಕೆ ಆ ಹೂವು ಲಭಿಸೋದಿಲ್ಲ. ನಾನಾ ಕಷ್ಟ ಕೋಟಲೆಗಳು ಪರೀಕ್ಷೆಗಳನ್ನೆದುರಿಸಿ ತನ್ನ ಅಹಂಕಾರವೆಲ್ಲವನ್ನು ಕಳಚಿಕೊಂಡು ಅಂತೂ ರಾಶಿ ರಾಶಿ ಸೌಗಂಧಿಕ ಪುಷ್ಪ ಹೊತ್ತು ಹಿಂದಿರುಗುತ್ತಾನೆ. ಅಷ್ಟಕ್ಕೂ ಭೀಮ ಅನುಭವಿಸಿದ ಯಾತನೆ ಎಂಥದ್ದು, ದಾರಿಯಲ್ಲಿ ನಡೆದ ಪ್ರಸಂಗಗಳು ಹೇಗಿದ್ವು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಸೌಗಂಧ ಪುಷ್ಪದ ಬಗ್ಗೆ ತಿಳಿದುಕೊಳ್ಳೋಣ. ಸೌಗಂಧ ಅಥವಾ ಸುಗಂಧಿ ಪುಷ್ಪ ಅಂತ ಕರೆಯಲ್ಪಡುವ ಈ ಹೂವು ತನ್ನದೇ ವಿಶಿಷ್ಟ ಸುಗಂಧವನ್ನು ಹೊಂದಿದೆ. ಇದರ ಪರಿಮಳ ಹಾಗೂ ಸೌಂದರ್ಯದಿಂದ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತೆ. ಗಂಗಾ ನದಿಯ ಬಯಲಿನಲ್ಲಿ ಹಾಗೂ ಅಸ್ಸಾಂನ ಕಡೆ ಹೆಚ್ಚಾಗಿ ಕಾಣಸಿಗುವ ಇದನ್ನು ದಕ್ಷಿಣ ಭಾರತದ ಎಲ್ಲಾ ಕಡೆಗಳಲ್ಲೂ ಕಾಣಬಹುದು. ಕನ್ನಡದಲ್ಲಿ ಸುಗಂಧಿ ಹೂವು ಎನ್ನುವ ಇದಕ್ಕೆ ಸ್ಥಳೀಯವಾಗಿ ಸುರಳಿ ಹಾಗೂ ಸಂಸ್ಕೃತದಲ್ಲಿ ಅನಂತ, ಗೋಪಕನ್ಯಾ, ಗೋಪಸುತ ಮುಂತಾದ ಹೆಸರುಗಳಿವೆ. ಆಂಗ್ಲ ಭಾಷೆಯಲ್ಲಿ ಬಟರ್ಫ್ಲೈ ಜಿಂಜರ್ ಅಂತ ಕರೀತಾರೆ. ನೀರಿನ ಆಸರೆ ಇರುವಲ್ಲಿ, ಕೆರೆಯ ಬದಿಯಲ್ಲಿ, ತಂಪಾದ ಜಾಗದಲ್ಲಿ ಸೊಂಪಾಗಿ ಬೆಳೆಯುವ ಇದು ನೋಡಲು ಅರಿಶಿಣದ ಗಿಡವನ್ನೇ ಹೋಲುತ್ತೆ. ಗೆಡ್ಡೆಯಿಂದ ಸಸ್ಯಾಭಿವೃದ್ಧಿಗೊಳಿಸಬಹುದಾದ ಈ ಸಸ್ಯದ ಬುಡದಲ್ಲಿ ಬಾಳೆ ಗಿಡದಂತೆ ಸಣ್ಣ ಸಣ್ಣ ಪಿಳ್ಳೆಗಳು ಹುಟ್ಟಿಕೊಂಡು ಗುಂಪು ಗುಂಪಾಗಿ ಬೆಳೀತವೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೂವು ಬಿಡುತ್ತವೆ. ಈ ಹೂವು ಕ್ಯೂಬಾ ದೇಶದ ರಾಷ್ಟ್ರೀಯ ಹೂವು. ಅಲ್ಲಿ ಈ ಹೂವನ್ನು ಮರಿಪೋಸ ಅಂದರೆ ಚಿಟ್ಟೆ ಎಂದು ಕರೆಯಲಾಗುತ್ತೆ. ಇದಕ್ಕೆ ಕಾರಣ ಅದರ ಆಕಾರ. ಸುರಳಿ ಸುಗಂಧಿ ವರ್ಷ ಪೂರ್ತಿ ಹೂವು ಬಿಡುವ ಗಿಡ. ಇದು ಮೂಲತಃ ನೇಪಾಳ ಮತ್ತು ಭಾರತದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಐತಿಹಾಸಿಕವಾಗಿ ಇದನ್ನ ಮೊದಲು ಪರಿಚಯ ಮಾಡಿದ್ದು ಬ್ರೆಜಿಲ್. ದಾಸ್ಯ ಪದ್ಧತಿಯ ಕಾಲದಲ್ಲಿ ಈ ಹೂವಿನ ಎಲೆಯನ್ನ ಹಾಸಿಗೆ ಹಾಗೆ ಬಳಸ್ತಿದ್ರು. ಆದರೆ ಈಗ ಅದನ್ನ ಆಕ್ರಮಣಶೀಲ ಗಿಡವೆಂದೇ ಪರಿಗಣಿಸಲಾಗಿದೆ. ಯಾಕಂದ್ರೆ ಸ್ಪ್ಯಾನಿಷ್ನ ವಸಾಹತು ಕಾಲದಲ್ಲಿ ಮಹಿಳೆಯರು ಈ ಹೂವನ್ನ ಮುಡಿದುಕೊಂಡು ತಮ್ಮನ್ನ ತಾವು ಸಿಂಗರಿಸಿಕೊಳ್ತಾ ಇದ್ರು. ಇದರ ಹೂಗೊಂಚಲಿನ ವಿಭಿನ್ನವಾದ ಸಂಕೀರ್ಣ ರಚನೆಯಿಂದ ತಮ್ಮ ಸ್ವಾತಂತ್ರ್ಯಕ್ಕೆ ಕಾರಣವಾದ ಗುಪ್ತ ಮತ್ತು ಮಹತ್ವದ ಸಂದೇಶಗಳನ್ನು ಮಹಿಳೆಯರು ಈ ಹೂವಿನಲ್ಲಿ ಅಡಗಿಸಿಕೊಂಡು ರವಾನಿಸುತ್ತಿದ್ರು. ಹಾಗಾಗಿ ಆ ದೇಶದಲ್ಲಿ ಈ ಹೂವನ್ನು ನಿಷೇಧಿಸಲಾಗಿದೆ. ಬೆಳಿಗ್ಗೆ ಕಂಡ ಮೊಗ್ಗುಗಳು ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತಿಗೆ ಮೆಲ್ಲನೆ ಅರಳಲು ಶುರುವಾಗಿ ಸಂಜೆ ಆಗುತ್ತಿದ್ದಂತೆ ಪೂರ್ತಿ ಅರಳಿ ತನ್ನ ಸುಗಂಧದಿಂದ ಎಲ್ಲರ ಗಮನ ಸೆಳೆಯುತ್ತೆ. ಇವುಗಳಲ್ಲಿ ಹಲವಾರು ಬಣ್ಣಗಳಿವೆಯಾದರೂ ಸಾಮಾನ್ಯವಾಗಿ ಶುಭ್ರ ಬಿಳಿ, ಹಳದಿ, ಬಿಳಿ ಬಣ್ಣದ ಮಧ್ಯದಲ್ಲಿ ಹಳದಿ ನಾಮದ ಹೂಗಳನ್ನು ಕಾಣಬಹುದು. ಹೀಗೆ ಪುರಾಣ ಕಾಲದಿಂದಲೂ ಈ ಹೂವು ತನ್ನ ವೈಭವವನ್ನು ಹೊತ್ತು ನಿಂತಿದೆ. ಇದರ ಬಗ್ಗೆ ಹೆಚ್ಚು ವರ್ಣನೆ ಇರುವುದು ಮಹಾಭಾರತದ ವನಪರ್ವದಲ್ಲೇ. ಇರಲಿ, ಈಗ ಕಥೆಗೆ ಬರೋದಾದ್ರೆ, ವನವಾಸದಲ್ಲಿದ್ದ ಪಾಂಡವರು ಅನೇಕ ಋಷಿ ಮುನಿಗಳ ಆಶ್ರಮಗಳನ್ನು, ಪವಿತ್ರ ನದಿಗಳನ್ನು ದಾಟಿ ಬರುವಾಗ ಮನಸ್ಸಿನಲ್ಲಿ ಒಂದಿಷ್ಟು ನೆಮ್ಮದಿ ಮನೆ ಮಾಡ್ತು. ಕಾಡಿನ ಆ ಪರಿಸರದಲ್ಲಿ ಕಿಲಕಿಲ ಹಕ್ಕಿಗಳ ಕಲರವ, ಮೃಗ ಪಕ್ಷಿಗಳ ಓಡಾಟ ಹಾರಾಟವು ವನಸಿರಿಯ ವೈಭವವನ್ನು ಹೆಚ್ಚಿಸುವಂತಿತ್ತು. ಪಾಂಚಾಲೆಯು ತನ್ನ ಇನಿಯನಾದ ಭೀಮನೊಂದಿಗೆ ಪ್ರಾಕೃತಿಕ ಸೌಂದರ್ಯವನ್ನು ವೀಕ್ಷಿಸುತ್ತಿರುವಾಗ ಮಂದಮಾರುತನು ಪರಿಮಳಯುತನಾಗಿ ಈಶಾನ್ಯ ಕಡೆಯಿಂದ ಬೀಸಿದಾಗ ಸುವಾಸನೆಯುಳ್ಳ ಕಾಂತಿಯುತವಾದ ಕಮಲದ ಹೂವೊಂದು ಹಾರಿ ಬಂತು. ದ್ರೌಪದಿಯು ಆ ಆಕರ್ಷಕ ಹೂವನ್ನು ಎತ್ತಿಕೊಂಡ್ಳು. ಸ್ವಾಮಿ, ಈ ಪುಷ್ಪವನ್ನು ವೀಕ್ಷಿಸಿದಿರಾ? ಏನು ಸುಂದರ! ಈ ಪುಷ್ಪವು ತನ್ನಿಂದ ತಾನಾಗೇ ಇಲ್ಲಿಗೆ ಹಾರಿ ಬಂದುವು. ಇದು ಒಂದು ಶುಭ ಸೂಚನೆ ಇರಬೇಕು. ವರ್ತಮಾನದಲ್ಲಿ ನಡೆಯತಕ್ಕ ಹಲವು ಘಟನೆಗಳು ಭವಿಷ್ಯದಲ್ಲಿ ಜರುಗಬಹುದಾದ ಕಾರ್ಯಗಳನ್ನು ಸೂಕ್ಷ್ಮವಾಗಿ ಸೂಚಿಸಿದರೂ ಎಷ್ಟೋ ಬಾರಿ ನಮಗೆ ಅರ್ಥವಾಗುವುದಿಲ್ಲ. ಇದನ್ನ ನಿಮ್ಮಣ್ಣ ಧರ್ಮಜನಿಗೆ ಕೊಡುತ್ತೇನೆ. ಇನ್ನೊಂದು ನನ್ನ ಭಿನ್ನಹ. ಈ ರೀತಿಯ ಹೂಗಳು ಇಲ್ಲಿ ಎಲ್ಲೋ ಸಿಗಬಹುದು. ತಾವು ನನಗೆ ತಂದುಕೊಡುವಿರಾ ಎಂದು ಸಂಕೋಚದಿಂದ ಕೇಳ್ತಾಳೆ. ಅದಕ್ಕೆ ಭೀಮ ನಸು ನಗುತ್ತಾ, ಮನದನ್ನೆಯೇ, ಇದಕ್ಕೆ ಯಾಕೆ ಕಾತರ? ಖಂಡಿತ ತಂದುಕೊಡುತ್ತೇನೆ.
ನೀನು ನಮ್ಮೆಲ್ಲರ ಹೃದಯ ಸಾಮ್ರಾಜ್ಯವನ್ನು ಅಲಂಕರಿಸಿದವಳು. ನಮ್ಮ ಧ್ಯೇಯ ಸಾಧನೆಯಲ್ಲಿ, ಅವಿರತವಾದ ದುಡಿಮೆಯಲ್ಲಿ ಮಹತ್ತರವಾದ ಹೊಣೆಯನ್ನು ವಹಿಸಿ ನಮ್ಮ ಮನಗೆದ್ದವಳು. ನಿನ್ನ ಇಷ್ಟು ಚಿಕ್ಕ ಆಸೆಯನ್ನ ಅವಶ್ಯವಾಗಿ ಈಡೇರಿಸ್ತೇನೆ ಎಂದವನೇ ಗದೆಯನ್ನ ಭುಜದ ಮೇಲಿರಿಸಿಕೊಂಡು ಈಶಾನ್ಯದ ಕಡೆಗೆ ಹೆಜ್ಜೆ ಹಾಕಿದ. ಆಕೆ ಇಷ್ಟಪಟ್ಟ ಪುಷ್ಪದ ದರ್ಶನವಾಗಲಿಲ್ಲವಾದುದರಿಂದ ಘರ್ಜಿಸುತ್ತಾ ಮುಂದುವರೆದ. ಅನಿಲಜನ ಬೊಬ್ಬೆಗೆ ಹುಲಿ ಚಿರತೆಗಳು ಕಾಲು ಕಿತ್ತವು. ಭೀಮನ ಧ್ವನಿಗೆ ಮರವೇನು ಮೃಗವೇನು ಗಿರಿ ಗುಹೆಗಳೇ ಆ ಧ್ವನಿಯನ್ನ ಬೆಕ್ಕಸ ಬೆರಗಾಗಿ ಆಲಿಸಿದವು. ಭೀಮನು ಚಿಕ್ಕ ಪುಟ್ಟ ಹಳ್ಳಗಳನ್ನ, ಹರಿಯುತ್ತಿದ್ದ ತೊರೆಗಳನ್ನು ದಾಟಿದ. ಜಿಂಕೆಗಳ ನಾಗಾಲೋಟವು ಸ್ತ್ರೀ ಸಹಜವಾದ ಮನಸ್ಸಿನ ಚಂಚಲತೆಯಂತೆ ಇರುತ್ತೆ. ಸಾಯಂಕಾಲದ ವೇಳೆ ನವಿಲುಗಳು ದಿಗಂತವನ್ನ ನೋಡಿ ಕೇಕೆ ಹಾಕಿ ಕುಣಿಯುತ್ತಿದ್ದುವು. ಆ ನೃತ್ಯವನ್ನ ನೋಡುವಾಗ ತನ್ನ ಪ್ರೇಯಸಿಯ ಶೃಂಗಾರದ ಚೇಷ್ಟೆಯ ಸ್ಮರಣೆಯಾಯಿತು ಭೀಮನಿಗೆ. ಮಗದೊಮ್ಮೆ ದುಷ್ಟ ಸುಯೋಧನನು ಎಸಗಿದ ಕುಹಕದ ನೆನಪು ಮರುಕಳಿಸಿದರೆ ಅವನ ಹೃದಯದಿಂದ ಹೊರಟ ಕೋಪಾಗ್ನಿಯು ಅಲ್ಲಿರುವ ವೃಕ್ಷಗಳನ್ನು ದಹಿಸುತ್ತಿತ್ತು. ವೃಕೋದರನ ರೌದ್ರದ ಹೆಜ್ಜೆಗೆ ಭೂಮಿ ಕಂಪಿಸಿತು. ಕಾಡಾನೆಗಳನ್ನ ಹಿಂದಿಕ್ಕಿ ಹುಲಿ ಸಿಂಹಗಳನ್ನ ಲೆಕ್ಕಿಸದೆ ತನ್ನ ಕಾಲಿನೆದುರಿಗೆ ಅಡ್ಡವಾಗಿ ಬಿದ್ದಿದ್ದ ವೃಕ್ಷಗಳನ್ನು ಎಸೆದು ನಡೆಯುವಾಗ ಆ ಮಹಾದ್ರಿಯ ತಪ್ಪಲಿನಲ್ಲಿ ಸುಂದರವಾದ ಸರೋವರವು ಕಂಗೊಳಿಸುತ್ತೆ. ಬಳಿಯಲ್ಲಿರುವ ಕದಳಿ ವನವನ್ನ ನೋಡಿ ಒಂದಿಷ್ಟು ದಣಿವಾರಿಸಿಕೊಳ್ಳಲು ಭೀಮ ಆ ಕೊಳದಲ್ಲಿ ಸ್ನಾನ ಮಾಡಿದ. ಮತ್ತೆ ಪ್ರಯಾಣ ಪ್ರಾರಂಭಿಸುವ ಮೊದಲಾಗಿ ಶಂಖವನ್ನ ಮೊಳಗಿಸಿ ಸಿಂಹರಾಜನಂತೆ ಗರ್ಜಿಸಿದಾಗ ಕಾಡೊಮ್ಮೆ ಕಂಪಿಸಿ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸಿತು. ಆದರೆ ಸನಿಹದಲ್ಲಿಯೇ ಶ್ರೀರಾಮ ಧ್ಯಾನ ನಿರತನಾಗಿ ತಪೋನಿಷ್ಠೆಯಲ್ಲಿದ್ದ ವಿಕ್ರಮ ಹನುಮಂತನ ಕಿವಿಗೆ ಆ ಸಿಂಹ ಧ್ವನಿಯು ಕೇಳಿಸುತ್ತೆ. ಈ ಪ್ರಶಾಂತ ಪರಿಸರದಲ್ಲಿ ತನ್ನ ಶಾಂತಿಯನ್ನ ಕೆಡಿಸುವವನು ಯಾರಿರಬಹುದು ಎಂದು ಮೆಲ್ಲನೆ ಕಣ್ತೆರೆದ. ಗಜಗಾತ್ರದ ವೃಕೋದರನನ್ನ ದಿಟ್ಟಿಸಿ ಆಂಜನೇಯನು ನಿಧಾನವಾಗಿ ಸಂವಾದ ಪ್ರಾರಂಭಿಸಿದ. ನೀನೆಲ್ಲಿಗೋ ಪ್ರಯಾಣ ಮಾಡುವಂತಿದೆ. ಕೇವಲ ಪ್ರಯಾಣವೇ ನಿನ್ನ ಗುರಿಯಾದರೆ ಈ ಗರ್ಜನೆ ಯಾಕೆ? ನೀನೇನು ಮರ್ತ್ಯನೋ, ಕೇಚರನೋ, ದಿವಿಜನೋ, ದಾನವನೋ? ಮಾನವ ಸಂಚಾರವಿಲ್ಲದ ಈ ಪ್ರದೇಶಕ್ಕೆ ಯಾಕೆ ಕಾಲಿರಿಸಿದೆ? ದುರ್ಗಮವಾದ ಈ ಮಾರ್ಗವನ್ನೇ ಯಾಕೆ ಆಯ್ದುಕೊಂಡೆ? ಹಸಿವಾಗುತ್ತಿದ್ದರೆ ವನದ ಕೆಲವು ಫಲಗಳನ್ನ ತಿಂದು ಸದ್ದು ಮಾಡದೆ ತೆರಳು. ಇಲ್ಲಿಯ ಶಾಂತಿಯನ್ನ ಕೆಡಿಸಬೇಡ ಎಂದ ಹನುಮ. ಆಗ ಭೀಮ ರೋಷದಿಂದ, ನನ್ನನ್ನು ಪ್ರಶ್ನಿಸುವ ನೀನಾರು? ನನ್ನ ಸತಿಯು ಸುಗಂಧಯುಕ್ತ ತಾವರೆ ಹೂವನ್ನ ಬಯಸಿದ್ದಾಳೆ. ಈಶಾನ್ಯದ ಕಡೆಯಿಂದ ಪರಿಮಳ ಬಂದಿರುವುದರಿಂದ ಈ ದಾರಿಯಲ್ಲಿ ಬಂದಿದ್ದೇನೆ. ದಾರಿ ದುರ್ಗಮವಿರಲಿ ಸುಗಮವಿರಲಿ, ಜಗದೇಕ ವೀರರಾದ ನಮಗೆ ಇದು ನಗಣ್ಯ ಎಂದ ಭೀಮ. ಅಖಂಡ ಬ್ರಹ್ಮಚಾರಿಯಾದ ಹನುಮನಿಗೆ ತಿಳಿಯದ ವಿಚಾರ ಯಾವುದಿದೆ? ವಾಯುಸುತನಾಗಿ ಜನಿಸಿರುವ ವೃಕೋದರನನ್ನ ಸ್ವಲ್ಪ ಪರೀಕ್ಷಿಸಬೇಕೆನಿಸಿತ್ತು ಹನುಮನಿಗೆ. ತನ್ನ ಬಾಲವನ್ನ ಬೆಳೆಸಿ ಭೀಮನ ದಾರಿಗೆ ಅಡ್ಡವಾಗಿರಿಸಿದ. ಭೀಮನು ಅತ್ತಿತ್ತ ನೋಡದೆ ಮುಂದೆ ಹೆಜ್ಜೆ ಹಾಕಿದ. ಆದರೆ ವೃಕ್ಷದಂತೆ ಬೆಳೆದಿರುವ ಬಾಲ ಅಡ್ಡವಾಯಿತು. ಇದೇನು ಮಂಗನ ಬಾಲವೆಂದು ಅಸಡ್ಡೆಯಿಂದ ಗದೆಯ ಮೊನೆಯಿಂದ ನೂಕಿದ. ಆದರೆ ಅದು ಮಿಸುಕಾಡಲಿಲ್ಲ. ಒಂದು ಅಂಗುಲವು ಅತ್ತಿತ್ತ ಸರಿಯಾದ ಬಾಲವನ್ನು ನೋಡಿ ವಿಚಿತ್ರವೆನಿಸಿತು. ಎತ್ತುವುದಕ್ಕೆ ಪ್ರಯತ್ನಿಸಿದ, ಆಗಲಿಲ್ಲ. ಅಂಗಾಂಗಗಳು ಬೆವರಿತು. ಇನ್ನೊಮ್ಮೆ ಪ್ರಯತ್ನಿಸಿದ. ಸರ್ವಾಂಗಗಳ ಬಲದಿಂದ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸಿದರೂ ಕೂಡ ಅಲುಗಾಡಿಸಲು ಸಾಧ್ಯವಾಗಲೇ ಇಲ್ಲ. ಹಿಡಿಂಬ ಬಕ ಜರಾಸಂದನನ್ನ ಕೊಂದ ಪರಾಕ್ರಮವು ನೀರು ಪಾಲಾಯಿತು. ಓರ್ವ ಕೋತಿಯ ಬಾಲವನ್ನ ಕದಲಿಸದಷ್ಟು ತಾನು ಬಲಹೀನನಾದೆನೆಂದು ಭೀಮಸೇನನು ನಾಚಿಕೆಪಟ್ಟ. ಈತ ಕಪಿ ರೂಪದಲ್ಲಿರುವ ಸುರೇಂದ್ರನೋ ಅಥವಾ ಕೈಲಾಸವಾಸಿ ಪರಮೇಶ್ವರನೋ ಅಥವಾ ದಶಮುಖನ ಗರ್ವವನ್ನು ಭಂಗಿಸಿ ಸ್ವರ್ಣ ಲಂಕೆಗೆ ಲಗ್ಗೆ ಹಾಕಿ ಲಂಕಾದಹನ ಮಾಡಿದ ಅಂಜನಾಸುತ ಆಂಜನೇಯನೋ ಇರಬೇಕೆಂದು ಚಿಂತಿಸಿದ. ಬಾಲ ಮಿಸುಕಲಿಲ್ಲವಾದುದರಿಂದ ವ್ಯಥೆಪಟ್ಟು ನಿರುಪಾಯನಾಗಿ ಹನುಮಂತನನ್ನೇ ಪ್ರಾರ್ಥಿಸಿದ. ಆಂಜನೇಯನು ಭೀಮನನ್ನ ಪ್ರೇಮದಿಂದ ತಬ್ಬಿಕೊಂಡು, ಸಹೋದರ, ಚಿಂತಿಸಬೇಡ. ಸಹಸ್ರಗಜ ತ್ರಾಣಿಯಾದ ನೀನೇನು ಸಾಮಾನ್ಯನಲ್ಲ. ನಿನ್ನ ಶಕ್ತಿ ಪರೀಕ್ಷೆಗಾಗಿ ನನ್ನ ಬಾಲ ಸ್ಥಿರವಾಗಿರಿಸಿದೆ ಅಷ್ಟೇ. ನಾನೇ ನಿನ್ನ ಅಗ್ರಜ. ಶ್ರೀರಾಮ ದೂತನಾದ ಹನುಮಂತನಾಗಿದ್ದೆ. ತ್ರೇತಾಯುಗದಲ್ಲಿ ಹಿಮಾಲಯದಂತಹ ಮಹತ್ ಕಾರ್ಯಗಳನ್ನ ಕ್ಷಣಾರ್ಧದಲ್ಲಿ ಭಗವಾನ್ ಶ್ರೀರಾಮಚಂದ್ರನ ಅನುಗ್ರಹದಿಂದ ಮಾಡಿದ್ದೆ. ಈ ದ್ವಾಪರದಲ್ಲಿ ನನ್ನಂತೆಯೇ ನೀನು ಶ್ರೀಕೃಷ್ಣನ ಅನುಗ್ರಹದಿಂದ ವಿಜೃಂಭಿಸಲಿರುವೆ. ಮುಂದೆ ನಡೆ. ಸನಿಹದಲ್ಲಿ ನೀನು ಅಪೇಕ್ಷಿಸಿದ ಕುಸುಮಗಳ ಸರೋವರವಿದೆ. ಬೇಕಾದಷ್ಟು ಹೂಗಳನ್ನು ಕಿತ್ತುಕೋ. ನಿನಗೆ ಸಂಪೂರ್ಣ ಜಯವಾಗಲಿ ಎಂದು ಹನುಮ ಆಶೀರ್ವದಿಸಿದ. ಭೀಮಸೇನನಿಗೆ ಪರಮಾಶ್ಚರ್ಯವಾಯಿತು. ತನ್ನ ಭುಜ ಬಲವನ್ನ ಯಾರೂ ಮೀರಿಸಲಾರರೆಂಬ ಹೆಮ್ಮೆ ಹೊಸಕೆ ಹೋಯಿತು. ಅಣ್ಣನಾದ ಹನುಮಂತನಿಗೆ ನಮಸ್ಕರಿಸಿದ. ಅಗ್ರಜ, ಭೂಮಿಯಿಂದ ಪಾತಾಳದವರೆಗೆ ಬೆಳೆಯಬಲ್ಲ ನಿನ್ನ ಬೃಹತ್ ರೂಪವನ್ನ ನೋಡುವ ಇಚ್ಛೆಯಾಗಿದೆ ಎಂದ. ಜೀವೋತ್ತಮನಾದ ಹನುಮಂತನು ಭೀಮನೆದರು ತನ್ನ ಅಗಾಧ ರೂಪದಿಂದ ವಾಮನನು ತ್ರಿವಿಕ್ರಮನಾದಂತೆ ವೃದ್ಧಿಯಾದ.
ಭೀಮನು ನೋಡಿ ಧನ್ಯನಾಗಿ ಅಣ್ಣನಲ್ಲಿ ಇನ್ನೊಂದು ಹರಕೆಯನ್ನ ಮುಂದಿಟ್ಟ. ನನ್ನ ತಮ್ಮನಾದ ಅರ್ಜುನನು ರುದ್ರದೇವರ ಅನುಗ್ರಹಕ್ಕೆ ಕಠಿಣ ತಪಸ್ಸು ಮಾಡಲು ತೆರಳಿದ್ದಾನೆ. ಅವನಿಗೆ ಅಗ್ನಿದತ್ತವಾದ ದಿವ್ಯ ರಥವಿದೆ. ಅವನೇ ಒಲಿದಿದ್ದ ಗಾಂಡೀವವಿದೆ ಮತ್ತು ಅಕ್ಷಯ ತೂಣಿರವಿದೆ. ಮಣಿರಥವನ್ನ ಭಗವಾನ್ ವಾಸುದೇವನೇ ನಡೆಸಲಿದ್ದಾನೆ. ರಥದ ಮುಂಭಾಗದಲ್ಲಿ ವಾನರನ ಚಿಹ್ನೆ ಇರುವ ಕೇಸರಿ ಧ್ವಜವಿದೆ. ಅಗತ್ಯ ಕಾಲದಲ್ಲಿ ನಿನ್ನನ್ನು ಸ್ಮರಿಸಿದರೆ ಆ ಧ್ವಜದಲ್ಲಿ ಪ್ರತ್ಯಕ್ಷನಾಗಿ ಸಾನ್ನಿಧ್ಯವನ್ನ ತೋರಿಸಿ ಅನುಗ್ರಹಿಸು ಎಂದು ವಿನಮ್ರವಾಗಿ ಬೇಡಿಕೊಂಡ. ಹನುಮಂತ, ಆಗಲಿ, ಇದರಿಂದ ನೀನು ಪಾರ್ಥನ ಮೇಲಿಟ್ಟಿರುವ ಸಹೋದರ ಪ್ರೀತಿಯನ್ನು ವ್ಯಕ್ತ ಮಾಡಿದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಪ್ರೇಮ ತ್ರೇತಾಯುಗದಲ್ಲಿ ಎಷ್ಟು ಆದರ್ಶವಾಗಿತ್ತೋ ಅದೇ ರೀತಿ ಪಂಚಪಾಂಡವರ ಭ್ರಾತೃ ಪ್ರೇಮ ಎಲ್ಲರಿಗೂ ಮೇಲ್ಪಂಕ್ತಿಯಾಗಿದೆ. ನಿನ್ನ ವಚನದಂತೆ ಅರ್ಜುನನಿಗೆ ಅವಶ್ಯವಾಗಿ ಪ್ರತ್ಯಕ್ಷನಾಗುತ್ತೇನೆ ಎಂದು ಬೀಳ್ಕೊಟ್ಟ. ಭೀಮನು ಬಹುದೂರದಿಂದ ನಡೆದು ಬಂದ. ಪರ್ಣ ಕುಟೀರದಿಂದ ಹೊರಟು ಬಹಳ ವೇಳೆಯಾಗಿತ್ತು. ಅಯ್ಯೋ, ದ್ರೌಪದಿಯು ಎಷ್ಟು ಮುನಿದಿರುವಳೋ ಎಂದು ಮನದಲ್ಲಿ ಚಿಂತಿಸಿದ. ಅದೇ ಮಂಪರಿನಲ್ಲಿ ಬರುತ್ತಿರುವಾಗ ಸುಂದರ ಸರಸಿಯೊಂದು ಗೋಚರಿಸಿತು. ಕಮಲ ಪುಷ್ಪಗಳಲ್ಲಿ ಕೆಲವು ಮೊಗ್ಗಾಗಿತ್ತು, ಕೆಲವು ಅರಳಿತ್ತು. ಆ ವೇಳೆಗೆ ಸುಗಂಧವನ್ನ ಹೊತ್ತುಕೊಂಡು ಮಂದಮಾರುತನು ತಂಪನ್ನೀಯುತ್ತಾ ತನ್ನ ಮಗನನ್ನ ತಬ್ಬಿದ. ಇವನಾರು ವೀರ, ನಯನ ಮನೋಹರವಾಗಿರುವನೆಂದು ದುಂಬಿಗಳು ಜೈಂಕಾರ ಮಾಡುತ್ತಾ ವೃಕೋದರನ ಬಳಿ ಸುಳಿದವು. ಲಕ್ಷ ಸಂಖ್ಯೆಯಲ್ಲಿ ಯಕ್ಷರು ಆ ಸರೋವರಕ್ಕೆ ಕಾವಲಿದ್ದರು. ಭೀಮನು ಹೂವುಗಳನ್ನು ಕೀಳಲು ಉದ್ಯುಕ್ತನಾದಾಗ ಸರೋವರದ ಭಟರು ಅವನನ್ನು ಅಡ್ಡಗಟ್ಟಿದರು. ಸುಗಂಧ ಬೀರುವ ಈ ಸೌಗಂಧಿಕವನ್ನ ದಾರಿ ಹೋಕರು ಕೊಯ್ಯುವಂತಿಲ್ಲ. ಕುಬೇರನ ಆಜ್ಞೆಯಂತೆ ಇಲ್ಲಿ ಕಾಯುತ್ತಿದ್ದೇವೆ. ವ್ರತ ನಮ್ಮ ಶಿಕ್ಷೆಗೆ ಗುರಿಯಾಗಬೇಡ ಎಂದೆಚ್ಚರಿಸುತ್ತಾರೆ ಯಕ್ಷ ಭಟರು. ಭೀಮಸೇನನು ಕ್ಷಣಕಾಲ ಅವರನ್ನ ನೋಡಿ ಮುಗುಳ್ನಕ್ಕ. ಅರರೇ ಕಾವಲುಗಾರರೇ, ನನ್ನ ಪರಿಚಯವನ್ನ ನೀವು ಗಮನಿಸಲೇ ಇಲ್ಲ. ಕುಂತಿದೇವಿಯ ಕುಮಾರನಾದ ಭೀಮನೇ ನಾನು. ಮಡದಿ ದ್ರೌಪದಿಯ ಆಶೆಯನ್ನ ಈಡೇರಿಸಲು ಈ ಕುಸುಮಗಳನ್ನ ಕೊಯ್ಯುತ್ತಿದ್ದೇನೆ. ನನ್ನನ್ನ ದಾರಿ ಹೋಕನೆಂದು ಭಾವಿಸದಿರಿ. ನಾವು ಭೂವಧು ವಲ್ಲಭರಾಗಿದ್ದೇವೆ. ಇನ್ನೂ ಆತಂಕಿಸಿದರೆ ನಿಮ್ಮ ಸ್ಥಿತಿ ನೆಟ್ಟಗಾಗದು ಎಂದ. ಅವನ ನಯವಿನಯದ ನುಡಿಗಳಿಂದ ಚಾರಕರು ತೃಪ್ತರಾಗಲಿಲ್ಲ. ಆಗ ಭೀಮಸೇನನು ಕೆಲವರನ್ನ ಥಳಿಸಿ ಬೇಕಾದಷ್ಟು ಹೂಗಳನ್ನು ಆಯ್ದುಕೊಂಡ. ಪಹರೆಯ ದಳದವರು ಕುಬೇರನಲ್ಲಿ ದೂರು ಕೊಟ್ಟರು. ಕುಬೇರನು ಮುಗುಳ್ನಕ್ಕು, ಅನಿಲಜನು ತಾನಿಚ್ಛೆಪಟ್ಟಷ್ಟು ಪುಷ್ಪಗಳನ್ನು ಆಯ್ದುಕೊಳ್ಳಲಿ ಬಿಡಿ ಎಂದ. ಭೀಮನು ಯಥೇಚ್ಛವಾಗಿ ಸುಮಗಳನ್ನು ಆಯ್ದುಕೊಂಡು ತೃಪ್ತಿಯಿಂದ ತೆರಳಿದ. ದ್ರೌಪದಿ ರಾಶಿ ಪುಷ್ಪಗಳ ನಡುವೆ ಹಸಿದಿದ್ದ ಹೊಟ್ಟೆಯಲ್ಲೂ ನಗುವಿನ ಹೊನಲನ್ನೇ ಹರಿಸಿದಳು. ಹೀಗೆ ಮಹಾಭಾರತದ ಒಂದೊಂದು ಕಥೆಗಳು ನಮ್ಮೆಲ್ಲರನ್ನೂ ಕಾಣದ ಲೋಕದತ್ತ ಕೊಂಡೊಯ್ಯುತ್ತೆ. ಹಾಗೆ ಮಹಾಭಾರತದ ಸಾಕ್ಷಿಯಾಗಿ ನಮ್ಮ ಕಣ್ಣೆದುರೇ ಇಂದಿಗೂ ಜೀವಂತವಾಗಿರೋದು ಮಾತ್ರ ಸೌಗಂಧಿಕ ಪುಷ್ಪ. ಇವಿಷ್ಟು ಸೌಗಂಧಿಕ ಪುಷ್ಪದ ಕಥಾನಕದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.